ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಏಣಿಗದಲೆ ಗ್ರಾಮ ಪಂಚಾಯಿತಿ ಆಯ್ಕೆ. ನೂತನ ತಾಲೂಕಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಾಲೂಕಿಗೆ ಒಂದರಂತೆ 2023-24ನೇ ಸಾಲಿನಲ್ಲಿ 8 ಪಂಚಾಯಿತಿಗಳನ್ನು ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದು, ಇದರಲ್ಲಿ ನೂತನ ಚೇಳೂರು ತಾಲೂಕಿನಿಂದ ಏಣಿಗದಲೆ ಗ್ರಾಮ ಪಂಚಾಯಿತಿ ಆಯ್ಕೆಯಾಗಿದೆ. ನೂತನ ತಾಲೂಕಿನಲ್ಲೇ ಮೊದಲ ಬಾರಿಗೆ ಆಯ್ಕೆಯಾಗಿದ್ದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪಿಡಿಒ ಶೈಲಜಾ ಮಾತನಾಡಿ, ಸರ್ಕಾರದ ಅನುದಾನ ಬಳಸಿ ಗ್ರಾಮಗಳಿಗೆ ಅಗತ್ಯ ಸೌಕರ್ಯ, ಸರ್ಕಾರಿ ಕಟ್ಟಡಗಳಿಗೆ ಕಾಂಪೌಂಡ್, ಶೌಚಾಲಯ, ಶುದ್ಧ ನೀರಿನ ವ್ಯವಸ್ಥೆ ಹಾಗೂ ಹೊಗೆಮುಕ್ತ ಗ್ರಾಮ, ಸಿಸಿ ರಸ್ತೆ, ನಮ್ಮ ಗ್ರಾಮ ನಮ್ಮ ರಸ್ತೆ ನಿರ್ಮಾಣ, ಗ್ರಂಥಾಲಯ ಸೇವೆ ಕಲ್ಪಿಸಲಾಗಿದೆ. ಹೀಗೆ ಹಲವಾರು ಯೋಜನೆ ಬಳಸಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದರಿಂದ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ. ಸಿಎನ್ ಶಿವಾರೆಡ್ಡಿ ಬಾಲರೆಡ್ಡಿಪಲ್ಲಿ ಗ್ರಾಮದಲ್ಲಿ ಸದಸ್ಯ ಹಲವು ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಮೂಲಕ ಹಾಗೂ ಅವರ ಸ್ಪಂದನೆಯಿಂದ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ. ಈ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗುವ ಮೂಲಕ ನೂತನ ತಾಲೂಕಿನಲ್ಲಿ ಇತರೆ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಆದರ್ಶವಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿ, ಉಲಿಬೆಲೆ ಸದಸ್ಯರು ಎನ್ ಚೌಡರೆಡ್ಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನತೆಯ ಆಶೀರ್ವಾದ ಮತ್ತು ಸಹಕಾರ, ಸದಸ್ಯರ ಸಲಹೆ ಮತ್ತು ಮಾರ್ಗದರ್ಶನ ಹಾಗೂ ಅಧಿಕಾರಿಗಳ ಸಹಕಾರದಿಂದ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇವೆ. ನಮ್ಮ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಲಭಿಸಿರುವುದು ಸಂತಸ ತಂದಿದ್ದು, ಇನ್ನೂ ಹೆಚ್ಚಿನ ಅಭಿವೃದ್ಧಿ ಗುರಿ ಹೊಂದಲಾಗಿದೆ. ಈ ಸಂದರ್ಭದಲ್ಲಿ ಪಿಡಿಒ ಶೈಲಜಾ, ಅಧ್ಯಕ್ಷರು ಶಿವಮ್ಮ, ಉಪಾಧ್ಯಕ್ಷರು ನಳಿನಿ ಮಂಜುನಾಥ ರೆಡ್ಡಿ, ಏಣಿಗದಲೆ ಸದಸ್ಯರು ಪಿವಿ ಸುಧಾಕರ ಹಾಗೂ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಯವರು, ಪಂಚಾಯಿತಿಯ ಎಲ್ಲ ಸದಸ್ಯರು ಆಗಮಿಸಿದರು. ವರದಿ ರಾಮಾಂಜನೇಯ ಎಸ್, ಚಿಲಕಲನೆರ್ಪೋ. ಆಗ್ಬೋದು, ಒಂದು ಚರಂಡಿ ಆಗ್ಬೋದು, ಒಂದು ಲೈಸೆನ್ಸ್ಗಳಾಗ್ಬೋದು, ಒಂದು ಇಸತ್ತು ಆಗ್ಬೋದು, ಒಂದು NOC ಆಗ್ಬೋದು, ಪ್ರತಿಯೊಂದು ನಾವು ಆನ್ಲೈನ್ಗೆ ಹಾಕಿಯೇ ಡಿಸ್ಪೋಸ್ ಮಾಡ್ತಾಯಿದ್ವಿ. ಎಷ್ಟೇ ಪ್ರೆಷರ್ ಬಂದ್ರೂ ನಾವು ಮ್ಯಾನ್ಯುಲ್ ಕೊಡಲಿಲ್ಲ. ಅದು ಜನರ ಸಹಕಾರನೂ ಇತ್ತು, ನಮ್ಮ ಸದಸ್ಯರ ಸಹಕಾರನೂ ಇತ್ತು. ಅದರಿಂದ ನಾವು ಫುಲ್ಲು ಆನ್ಲೈನ್ ಸರ್ವಿಸಸ್ ಕೊಟ್ಟು ಮತ್ತು ಅದನ್ನು ಯಾವಾಗ ಕಾಲಕ್ಕೆ ನಮಗೆ ಒಂದು ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕಾಗ್ತಾಯಿತ್ತು. ಸಭೆಗಳು ಆಗಿದ್ದು ಕೂಡ ತಕ್ಷಣವೇ ಪೋರ್ಟಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ವಿ. ಒಂದು ಗ್ರಾಮ ಸಭೆ ಆಗಲಿ, ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಸಭೆ ಆಗಲಿ, ಮತ್ತು ಸಾಮಾನ್ಯ ಸಭೆ ಆಗಲಿ, ಪ್ರತಿಯೊಂದನ್ನು ಪೋರ್ಟಲಲ್ಲಿ ಅವತ್ತಿನ ದಿವಸ ಅವತ್ತೇ ನಾವು ಮಾಡ್ಕೊಂಡು ಬಂದ್ವಿ. ಮತ್ತು ನಾವು ನರೇಗಾದಲ್ಲಿ ಏನು ಬಂತು, ತುಂಬ ಪೆಂಡೆನ್ಸಿ ಇತ್ತು ನಮ್ಮಲ್ಲಿ. ಒಂದು ಸೋಕ್ಪಿಟ್ ಆಗ್ಬೋದು, ಒಂದು ಕ್ಯಾಟಲ್ ಶೆಡ್ಸ್ ಆಗ್ಬೋದು, ಅವೆಲ್ಲ ತುಂಬ ಪೆಂಡೆನ್ಸಿ ಇತ್ತು. ಅವನ್ನೆಲ್ಲನೂ ಕ್ಲಿಯರ್ ಮಾಡ್ತಾ ಬಂದ್ವಿ ಅವ್ರಿಗೆ. ಮತ್ತು ಹೌಸಿಂಗಲ್ಲಿ ಏನಂದರೆ ವಸತಿ ಯೋಜನೆಯಲ್ಲಿ ಯಾವುದೂ ಬರಲಿಲ್ಲ. ಅದೊಂದು ನಮಗೆ ತುಂಬ ವಿಷಾದ ಇದೆ. ಮತ್ತು ನಾವು ಇದು ಏನದು ನೀರು ಮತ್ತು ನೈರ್ಮಲ್ಯ ಸಮಿತಿಗಳನ್ನ ಕೂಡ ರಚಿಸಬೇಕಾಗಿತ್ತು. ಅದೇನಾಯಿತು, ನಮಗೆ ಲಾಸ್ಟಲ್ಲಿ ನಮ್ಮ ಅಧ್ಯಕ್ಷರು ಬಂದ ಮೇಲೆ ಅದನ್ನೇ ಎಚ್ಚೆತ್ಕೊಂಡು ಅದನ್ನು ಮಾಡಿ ಅದು ಕೂಡ ನಾವು ಸಭೆಗಳು ಮಾಡ್ತಾ ಒಂದು ವಾರ್ಡ್ ಸಭೆ ಮಾಡಿಕೊಂಡು ಒಂದು EWSC ಕಮಿಟಿ ಕೂಡ ಮಾಡಿಕೊಂಡು ಅದನ್ನು ಕೂಡ ನಾವು ಆನ್ಲೈನ್ಗೆ ಹಾಕಿ ಅದನ್ನು ನಾವು ಇದು ಮಾಡಿದ್ವಿ. ಮತ್ತು ಏನು ಲಾಸ್ಟ್ ಟೈಮೇ ನಾವು ಪ್ರಯತ್ನ ಮಾಡಿದ್ವಿ. ಅದು ಈ ಹೊಸ ತಾಲೂಕು ಆಗಿದ್ದರಿಂದ ಒಂದು ಸ್ವಲ್ಪ ನಾವು ಮುಂಚಿತವಾಗಿ ಪ್ರಿಪೇರ್ ಆಗಿದ್ದರಿಂದ ಬೇಗನೆ ನಾವು ಎಲ್ಲ ದಾಖಲೆಗಳನ್ನ ಸಿದ್ಧಪಡಿಸ್ಕೊಂಡು ಅವ್ರು ಕೇಳಿದ ತಕ್ಷಣವೇ ನಾವು ಎಲ್ಲನೂ ಬುಕ್ಲೆಟ್ ಮಾಡಿ ಅವ್ರಿಗೆ ಸಬ್ಮಿಟ್ ಮಾಡಿದ್ವಿ. ಇನ್ ಟೈಮಲ್ಲಿ ನಾವು ಸಬ್ಮಿಟ್ ಮಾಡಿದ್ವಿ. ಅದರಿಂದ ಒಂದು ಇದೆಲ್ಲ ಬರೋಕ್ಕೆ ಒಂದು ಅವಕಾಶ ಆಯಿತು ಸರ್. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ನಿಮ್ಗೆ ಯಾವ ಥರ ಸಾಟ್ ಕೊಡ್ತಾರೆ ಸರ್? ಅವರು ನಾನು ಏನೇ ಹೇಳಿದ್ರು ಯಾವುದಕ್ಕೂ ಇಲ್ಲ ಅಂತಿರಲಿಲ್ಲ ಸರ್. ಅಧ್ಯಕ್ಷರಾಗ್ಬೋದು, ಸದಸ್ಯರಾಗ್ಬೋದು, ಉಪಾಧ್ಯಕ್ಷರಾಗ್ಬೋದು, ಇಲ್ಲೇ ಇದ್ದಾರೆ. ಇವಾಗ ಸಾಮಾನ್ಯ ಸಭೆ ನಡೀತಾ ಇದೆ. ಇವಾಗ ನಾವು ಪ್ರತಿ ತಿಂಗಳು ಇನ್ಮೇಲೆ, ಯಾಕಂದರೆ ಫಸ್ಟಿಗೆ ನಾವು ಬಂದಾಗ ಸ್ವಲ್ಪ ಒಂದು ವರ್ಷ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅಂದರೆ ಇನ್ ಟೈಮಲ್ಲಿ ನಾವು ನಮ್ಮ ಪಂಚಾಯತಿಲೆಲ್ಲ ಸ್ವಲ್ಪ ಕಟ್ಟಡ ವ್ಯವಸ್ಥೆ ಏನೂ ಸರಿಯಾಗಿರಲಿಲ್ಲ. ಅದೆಲ್ಲ ನಾವು ಸರಿ ಮಾಡ್ಕೊಂಡ್ವಿ. ಒಂದು ಕೂತ್ಕೊಳ್ಳೋಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಕೂಡ ಇರಲಿಲ್ಲ ಸರ್ ಬಂದಾಗ. ಅದನ್ನೆಲ್ಲ ಮಾಡ್ತಾ ಮತ್ತು ಪ್ರತಿ ತಿಂಗಳು ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡು ಮಾಡ್ತಾ ಬಂದ್ವಿ. ಆದರೂ ಮಧ್ಯದಲ್ಲಿ ಎಲೆಕ್ಷನ್ ಬಂತು. ಅವಾಗ ಒಂದು 3 ತಿಂಗಳು ಮಾಡೋಕ್ಕಾಗಲಿಲ್ಲ ಸಭೆಗಳು. ಅದು ಬಿಟ್ಟರೆ ನಾವು ಹೇಳಿದ್ದಕ್ಕೆ ಎಲ್ಲ ಸದಸ್ಯರು ಸಹಕರಿಸ್ತಾರೆ ಸರ್. ಒಂದು ನೀರು ಆಗ್ತಾಯಿಲ್ಲ ಅಂತಂದರೆ ತಕ್ಷಣ ಅಟೆಂಡ್ ಮಾಡ್ತಾರೆ. ಒಂದು ಮೆಕ್ಯಾನಿಕ್ ಇನ್ಚಾರ್ಜ್ ತೊಗೊಂಡು ಸದಸ್ಯರೆಲ್ಲನೂ ಅವರೇ ಮೆಕ್ಯಾನಿಕ್ ಇನ್ಚಾರ್ಜ್ ತೊಗೊಂಡು ಮಾಡಿಸ್ಕೊಂಡು ಬರ್ತಾಯಿದ್ದಾರೆ ಸರ್. ಒಂದು ಲೈಟ್ ಹಾಕ್ಸೋದಾಗ್ಬೋದು, ತಕ್ಷಣ ಅವರೇ ಹೋಗಿ ಅವ್ರನ್ನ ಯಾರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಬಂದು ಅಟೆಂಡ್ ಮಾಡಿಸಿ ಒಂದು ವಾಟರ್ಮ್ಯಾನ್ ಕೈಯಲ್ಲಿ ಕೊಡಿಸಿ ತಕ್ಷಣ ಅಟೆಂಡ್ ಮಾಡ್ತೀವಿ. ಒಂದು ವಾರದಲ್ಲೇ ಅಂದ್ರೂ ಅವ್ರನ್ನ ಕರ್ಕೊಂಬಂದು ಮಾಡೋದ್ರಲ್ಲಿ 3-4 ದಿವಸದಲ್ಲೇ ಅಟೆಂಡ್ ಮಾಡಿಸ್ತಾ ಇದ್ದೀವಿ ಸರ್. ಪ್ರತಿಯೊಂದು ವಿಚಾರನೂ ತುಂಬ ಸಹಕಾರ ಕೊಡ್ತಾರೆ ಸರ್ ಎಲ್ಲರೂ ನಮಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಬಂದು CN ಶಿವಾರೆಡ್ಡಿ ಅಂತ, ಬಾಲಿಡಿಯಲ್ಲಿ ಚಿನ್ನಪಳ್ಳಿ ಗ್ರಾಮಕ್ಕೆ ಸದಸ್ಯರು, 2 ಊರಿಗೆ ಸೇರಿ ನಾನು. ನಮ್ಮ ಊರಿನಲ್ಲಿ ಬಾಲಿಡಿಪಲ್ಲಿಗೂ ಒಳ್ಳೆ ಚರಂಡಿ, ಈ ಸ್ಕೂಲ್ ಹತ್ರ ಈ ಬಾತ್ರೂಮ್ಗಳು ಎಲ್ಲ ತಿಂಗಳಿಗೊಂದು ಸಲ
ಗಲೀಜೆತ್ತೋದು, ಚರಂಡಿಲೇ ಗಲೀಜೆತ್ತೋದು, ಮತ್ತು ಮನೆಗಳು ಸುಮಾರು ಒಂದು ನಮ್ಮೂರಿಗೆ ಒಂದು 4 ಮನೆ ಹಾಕ್ಸಿದ್ದೀವಿ, ಅವ್ರೂರಿಗೆ 4 ಮನೆ ಹಾಕ್ಸಿದ್ದೀವಿ. ಎಲ್ಲ ಮನೆಗಳು ಕಟ್ಟಿದ್ದಾರೆ. ಮತ್ತು ಲೈಟು ತಿಂಗಳು ಏನಾದರೂ ಹೋಯ್ತಂದ್ರೆ ಆವತ್ತೇ ಹಾಕ್ಸ್ತೀವಿ. ನಮ್ಮ ಹತ್ರನೇ ಸ್ಟಾಕ್ ಇಟ್ಕೊಂಡಿದ್ದೀವಿ, ನಾವೇ ಹಾಕ್ಸ್ತೀವಿ. ಬೋರ್ವಿಲ್ಲು ಅಷ್ಟೇ, ನೀರು ಅಷ್ಟೇ, ಯಾವುದೂ ಪ್ರಾಬ್ಲಮ್ ಇಲ್ಲ ನಮಗೆ. ಎಲ್ಲನೂ ಕರೆಕ್ಟಾಗಿ ನೋಡ್ಕೊಳ್ತಾ ಇದ್ದೀವಿ. ನಮ್ಮ ಪಿ ಡಿ ಒ ಮೇಡಮ್ನವರು ಚೆನ್ನಾಗಿ ನಮಗೆ ಸ್ಪಂದನೆ ಕೊಡ್ತಾರೆ. ಫೋನ್ ಆದ ತಕ್ಷಣವೇ ನಮಗೆ ಎಲ್ಲ ಮೆಕ್ಯಾನಿಕ್ ಎಲ್ಲ ಇರ್ತಾರೆ ರೆಡಿಯಾಗಿ, ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಸರ್, ಸಾರ್ವಜನಿಕರು ನಿಮ್ಮ ಹತ್ರ ಬಂದು ಕೆಲಸ ಬೇಕಂತ ಕೇಳಿದಾಗ ನಿಮ್ಮ ರಾಜಕೀಯದ ತೋರಿಸಲ್ವಾ? ನಾವು 16 ಜನ ನಮ್ಮರಿದ್ದೀವಿ. ನಾವು ಆ ಪಾರ್ಟಿ ಈ ಪಾರ್ಟಿ ಯಾವುದೂ ಇಲ್ಲ. ನಾವು 16 ಜನನೂ ಒಗ್ಗಟ್ಟಾಗಿದ್ದೀವಿ. ನಾವು ಪಾರ್ಟಿ ಇಲ್ಲಿ ತೋರಿಸ್ತಾ ಇಲ್ಲ ಯಾರಿಗೂ. ನಾವೆಲ್ಲ ಒಗ್ಗಟ್ಟಾಗಿ ಏನು ಬೇಕು ಅಂದ್ರೂ ಎಲ್ಲರಿಗೂ ತಿಳಿಸಿ ಎಲ್ಲ ಕರೆಕ್ಟಾಗಿ ಮಾಡ್ತಾಯಿದ್ದೀವಿ. ಕೆಲವೊಂದು ಪಂಚಾಯತಿಗಳಲ್ಲಿ ಆ ಪಾರ್ಟಿಯವ್ರು ಬಂದರೆ ಆ ಪಾರ್ಟಿ ಕಡೆ ಇರೋರಂತ ಇಲ್ಲ ಸರ್, ನಮ್ಮ ಮೇಡಮ್ನವರು ಅಂಥವ್ರು ನಮ್ಮ ನೆಂಬರ್ಗಳು ನೋಡು ಎಲ್ಲರೂ ಇದೆಯಾ ಅದರ್ಧ ಇದರ್ಧ ಇದ್ರೂ ನಾವು ಇಲ್ಲಿ ಮಾತ್ರ ರಾಜಕೀಯನೇ ಬೆಳೆಸಲ್ಲ. ನಾವು ಏನಿದ್ರು ಕೆಲಸ ಎಲ್ಲ ನಾವು ಮಾತಾಡ್ಕೊಂಡಿದ್ದೀವಿ ಎಲ್ಲರೂ ಅಷ್ಟೇ. ನೋಡಪ್ಪ, ಯಾವುದಾದ್ರೂ ಇರಲಿ, ನಮ್ಮ ಪಂಚಾಯತ್ಗೆ ನಮ್ಮ ಮೇಡಮ್ಗಾಗಲಿ ನಮ್ಮ ಇದ್ರ ತನಕ 5 ವರ್ಷ ಇರ್ತೀವಿ. ನಮಗೆ ರಾಜಕೀಯ ಬೇಕಾಗಿಲ್ಲ. ಏನಿದ್ರೂ ನಾವು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ನೋಡ್ಕೋಬೇಕು. ಆ ಊರಲ್ಲಿ ಏನಿದ್ರೂ ಸಮಸ್ಯೆ ಒಂದು ಊರಲ್ಲಿ ಬಂದ್ರೂ ಅಲ್ಲಾಗಲಿ ನಾವೆಲ್ಲರೂ ಹೋಗಿ ಸಮಸ್ಯೆ ಈಡೇರ್ತೀವಿ. ಎಲ್ಲ ನಮ್ಮರು ಹೋಗ್ತೀವಿ, ಊರಿಗೆ ಮೇಡಮ್ ಕರ್ಕೊಂಡು ಹೋಗ್ಬಿಟ್ಟು ಸಮಸ್ಯೆ ಇದ್ದರೂ ಕ್ಲಿಯರ್ ಮಾಡ್ತೀವಿ ಊರಲ್ಲಿ ಹೋಗಿದ್ರಿ. ನಾನು ಹುಲಿಬೆಲೆ ಚೌಡರೆಡ್ಡಿ ಅಂತ ಹುಲಿಬೆಲೆ ಸದಸ್ಯರು. ನಾವು ಏನಿದೆಲ್ಲ ಗ್ರಾಮ ಪಂಚಾಯತಿಯ ಒಂದು ಗಾಂಧಿ ಪುರಸ್ಕಾರ ನಮ್ಮ ಏನಿದೆ ಗ್ರಾಮ ಪಂಚಾಯತಿಗೆ ಬಂದಿದೆ. ಸಂತೋಷ. ನಮ್ಮದು ಚೇಳೂರು ತಾಲೂಕಿಗೆ ಹೊಸದಾಗಿ ನಮ್ಮ ಚೇಳೂರು ತಾಲೂಕಿಂದ ಗಾಂಧಿ ಪುರಸ್ಕಾರ ಅನ್ನೋದು ನಮ್ಮ ಏನಿದೆ ಗ್ರಾಮ ಪಂಚಾಯತಿಗೆ ಬಂದಿದ್ದು ಎಲ್ಲರಿಗೂ ಸಂತೋಷಕರ ಬಂದಿದೆ. ಅದೇ ರೀತಿಯಾಗಿ ನಮ್ಮ ಊರುಗಳಲ್ಲಿ ನಮ್ಮ ಸದಸ್ಯರಾಗಿ ಎಲ್ಲ ನಮ್ಮ ಪಿ ಡಿ ಒ ಮೇಡಮ್ ಸಹಕಾರದಿಂದ ನಾವು ಎಲ್ಲ ಸದಸ್ಯರು 16 ಸದಸ್ಯರು ಒಗ್ಗಟ್ಟಾಗಿವೆ. ಎಲ್ಲ ಇದು ಮಾಡಿಕೊಂಡು ಒಂದೇ ರೀತಿಯಲ್ಲಿ ನಾವು ಸಹಕಾರ ಮಾಡಿ ನಮ್ಮ ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಚರಂಡಿಗಳಾಗ್ಬೋದು, ಲೈಟ್ಗಳಾಗ್ಬೋದು, ಎಲ್ಲ ಒಂದು ರೋಡ್ಗಳು ಆಗ್ಬೋದು, ಎಲ್ಲ ಯಾವ ಗ್ರಾಮ ಪಂಚಾಯತಿಯಿಂದ ಯಾವ ವರ್ಕ್ ಬಂದ್ರೂ ಅದು ಸಮತೋಲವಾಗಿ ಸಹಕೊಂಡು ಹೋಗ್ತಾಯಿದ್ದೀವಿ. ಸಮಸ್ಯೆಗಳು ರೋಡ್ ಇರಲಿಲ್ಲ, ಎಲ್ಲ ರೋಡ್ಗಳು ಮಾಡಿದ್ದೀವಿ. ಯಾವ ಕೆಲಸ ಆದರೂ ನಾವು ಮನೆಗಳು ಬಂದಿತ್ತು, ಮನೆಗಳೆಲ್ಲ ಸಹಕರಿಸಿ ಎಲ್ಲರಿಗೂ ಕೊಟ್ಟಿದ್ದೀವಿ. ಎಲ್ಲರೂ ಕಟ್ಕೊಂಡಿದ್ದಾರೆ.